ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಭಾನುವಾರದ ವಿಡಿಯೋನ ಹಾಕ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೆಲ್ಲ ರಜಾ ಬೇರೆ ಇರೋದ್ರಿಂದ ಬೆಂಗಳೂರಿಂದ ಎಲ್ಲ ನನ್ನ ಮೈದ ಮತ್ತು ಅತ್ತೆ ಮತ್ತು ನನ್ನ ಚಿಕ್ಕ ಅತ್ತೆ, ಚಿಕ್ಕ ಮಾವ, ಅವ್ರ ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ತುಮಕೂರಿಂದ ನಮ್ಮ ಯಜಮಾನ್ರವರ ಅಕ್ಕ, ಬಾವ ಮತ್ತು ಅವ್ರ ಮಗ ಹಿತೇಶ್ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಬಂದಿದ್ದರು ಅಂತ ಹೇಳ್ಬಿಟ್ಟು ತಿಂಡಿಗೆ ನೆನೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ. ಅವರು ಎಲ್ಲ ಒಂದು 9-9:30 ಅಷ್ಟರಲ್ಲೆಲ್ಲ ಬಂದರು. ಎಲ್ಲ ಬೆಂಗಳೂರು ಮತ್ತು ತುಮಕೂರಿಂದ ಎಲ್ಲ ಬಂದರು. ಬರೋ ಅಷ್ಟರಲ್ಲಿ ತಿಂಡಿ ರೆಡಿ ಇತ್ತು. ತಿಂಡಿ ತಿಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ಈಗ ಹೊಲದಲ್ಲೆಲ್ಲ ನೋಡ್ಕೊಂಡು ಓಡಾಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಈಗ ರಜಾ ಇರೋದ್ರಿಂದ ಎಲ್ಲಾದರೂ ಆಚೆ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರಂತೆ. ಎಲ್ಲೂ ಹೋಗೋಕ್ಕೆ ಟೈಮ್ 2-3 ದಿವಸ ಮಕ್ಳಿಗೆ ರಜಾ ಇದೆ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮಂಗೆ ರಜಾ ಇರಲ್ಲ ಅಲ್ವರ. ಆದ್ದರಿಂದ ಅವರು ಎಲ್ಲ ಒನ್ ಡೇ ಟ್ರಿಪ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಇವರು ನಮ್ಮ ಚಿಕ್ಕತ್ತೆ, ಇವರು ನಮ್ಮ ದೊಡ್ಡತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಫುಲ್ಲು ಖುಷಿಯಾಗಿದ್ದಾರೆ ನೋಡಿ ಫ್ರೆಂಡ್ಸ್. ಮಕ್ಕಳೆಲ್ಲ ಅಲ್ಲಿ ನೋಡಿ ಫ್ರೆಂಡ್ಸ್, ಅವನು ಶ್ರೀಕರ್ ಅಂತ ಹೇಳ್ಬಿಟ್ಟು ಅವನ ಹೆಸರು. ಚಲ್ಕೆ ತಗೊಂಡು ಎಲ್ಲ ನಾನು ಅಗೀತೀನಿ ಅಂತ ಹೇಳ್ಬಿಟ್ಟು, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾನೆ. ಅಲ್ಲಿಂದ ನಮ್ಮ ಮನೆ ಮುಂದೆ ಇರೋ ಅಂಥ ಕೆರೆಗೆ ಬಂದ್ಬಿಟ್ಟು ಎಲ್ಲರೂ ಫೋಟೋಶೂಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಫೋಟೋಶೂಟ್ ನಡೀತಾ ಇದೆ. ಗಂಡಸರೆಲ್ಲ ಒಂದು ಕಡೆ, ಹೆಣ್ಮಕ್ಳೆಲ್ಲ ಒಂದು ಕಡೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಆಯಿತು. ಈಗ ಎಲ್ಲರೂ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಿಂದ ಇರೋ ಅಂತಹ ಬೆಟ್ಟಕ್ಕೆ ಹೋಗೋಣ, ಟ್ರೆಕ್ಕಿಂಗ್ ಥರ ಆಗುತ್ತೆ, ಹೋಗೋಣ ಬನ್ನಿ ಅಂತಬಿಟ್ಟು ಫುಲ್ಲು ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್. ಅಂಥ ಬಿಸಿಲಲ್ಲೂ ಪರವಾಗಿಲ್ಲ ಬನ್ನಿ, ಏನು ದಿನ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಆಂಟಿಗೆ ಪಾಪ ಸುಸ್ತಾಗಿ ಹೋಗ್ಬಿಟ್ರು, ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಕುತ್ಕೊಂಡ್ಬಿಟ್ರು ಅರ್ಧದಲ್ಲೇ. ಸರಿ, ನೀವು ವಾಪಸ್ ನಿಧಾನಕ್ಕೆ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆನೂ ಮತ್ತು ಆಂಟಿನ ಅಲ್ಲಿ ಬಿಟ್ಬಿಟ್ಟು ಇನ್ನು ಮಿಕ್ತವರೆಲ್ಲ ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈ ಮಕ್ಕಳಂತೂ ಈ ಉರಿಯೋ ಬಿಸಿಲಲ್ಲಿ ಕೂಡ ಒಂದು ಸೆಕೆಂಡ್ ಎಲ್ಲೂ ಕೂತ್ಕೊಂತಿಲ್ಲ ಫ್ರೆಂಡ್ಸ್. ನಮಗಿನ ಫಾಸ್ಟಾಗಿ ಹೋಗ್ಬಿಟ್ಟು ಮೇಲೆ ಕೂತಿದ್ರು ನೋಡಿ ಫ್ರೆಂಡ್ಸ್. ಎಲ್ಲ ಹಿಂಗೆ ಮರದಡೆ ಕೂತಿದ್ದಾರೆ. ಆ ಮರಗಳು ಕೂಡ ಎಲ್ಲ ಈಗ ಎಲೆ ಉದುರೋ ಕಾಲ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಚಿಗುರಿಲ್ಲ, ಬೇರೆ ಏನು ಅಷ್ಟೊಂದು ನೆರಳೆಲ್ಲ ಏನು ಇರಲಿಲ್ಲ ನೋಡಿ ಫ್ರೆಂಡ್ಸ್. ಹಿಂಗಿದೆ ಮೇಲೆ ಫುಲ್ ಬಂಡೆ ಎಲ್ಲ ಕಾಯ್ದು ಸುಡ್ತಾ ಇತ್ತು ಫ್ರೆಂಡ್ಸ್ ಆ ಬಿಸಿಲಲ್ಲಿ. ಆದರೂ ಕೇಳಿದೆ, ಎಲ್ಲ ಮೇಲೆ ಬೆಟ್ಟ ಹತ್ತಿದ್ದಾರೆ. ಅಲ್ಲಿ ಕೂಡ ಅಲ್ಲೂ ಫೋಟೋ ತೆಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ದಾರೆ.
ನೋಡಿ ಫ್ರೆಂಡ್ಸ್, ಅಲ್ಲಿ 3 ಜನ, ಇಲ್ಲಿ 3 ಜನ, ಇಲ್ಲಿ 3 ಜನ ಅಂತ ಹೇಳ್ಬಿಟ್ಟು ದಿಕ್ಕಲ್ಲಿ ಒಬ್ಬರಿದ್ದರೆ ಇಲ್ಲಿ 3 ಜನ ಹತ್ಬಿಟ್ಟು ಒಬ್ಬರು ಕಿವಿ ಮುಚ್ಕೊಂಡು, ಒಬ್ಬರು ಕಣ್ಣು ಮುಚ್ಕೊಂಡು, ಒಬ್ಬರು ಬಾಯಿ ಮುಚ್ಕೊಂಡು ನಿಂತಿದ್ದಾರೆ ಬಂಡೆ ಬೆಟ್ಟ ಇದು ಕಲ್ಲು ಹತ್ಬಿಟ್ಟು. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಹೀಗಿತ್ತು. ಇಷ್ಟರವರೆಗೂ ಹತ್ತಿದ್ವಿ, ಇನ್ಮೇಲೆ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ 1 ಅವರು ಟೈಮ್ ಸ್ಪೆಂಡ್ ಮಾಡಿ ಈಗ ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದಾರೆ. ಆದರೂ ಹೋಗಬೇಕು ಅಂತ ಒಂದು ಕಡೆ ಆದರೆ ಅವ್ರಿಗೂ ಇಳಿಯೋಕ್ಕೆ ಮನಸ್ಸೇ ಇಲ್ಲ. ಆದರೂ ಬಂದ್ವಿ ಮನೆಗೆ ಬರ್ತಿದ್ದಂಗೆ ಕರೆಂಟ್ ಬೇರೆ ಬಂದಿತ್ತು. ಮೋಟ್ರ್ ಆನ್ ಮಾಡಿದರು. ನೋಡಿ ಫ್ರೆಂಡ್ಸ್, ಮಕ್ಕಳು ಹೋಗ್ಬಿಟ್ಟು ಅಲ್ಲೆಲ್ಲ ಆಟ ಆಡಿಕೊಂಡು ಎಲ್ಲ ಫುಲ್ ಒದ್ದೆ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಎಲ್ಲ ತಲೆಯೆಲ್ಲ ನೆನೆಸ್ಕೊಂಡು, ಬಟ್ಟೆ ಎಲ್ಲ ನೆನೆಸ್ಕೊಂಡು ಹೆಂಗೆ ಬಂದು ನಿಂತಿದ್ದಾರೆ. ತಣ್ಣಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬೆಟ್ಟ ಹತ್ತಿ ಸಾಕಾಯಿತು ಅಂತ ಹೇಳ್ಬಿಟ್ಟು ಇಲ್ಲೊಂದು 3 ಜನ ಮಲಗಿದ್ದಾರೆ. ಇನ್ನೊಂದು 4 ಜನ ಅಲ್ಲಿ ಹೊಲದಲ್ಲಿ ಓಡಾಡ್ತಾ ಇದ್ದಾರೆ ಪಾಪ. ಇಲ್ಲಿಬ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲೊಂದು 4 ಜನ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಕಿತ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಮೆಣಸಿನ್ಕಾಯಿ ಬಿಡಿಸ್ಕೊತಾ ಇದ್ದಾರೆ. ಇವರು ನಮ್ಮ ಆಂಟಿ ಹಾಗೂ ಇವರು ಹೇಳ್ತಾಯಿದ್ರು, ಮೆಣಸಿನ್ಕಾಯಿ ಎಲ್ಲ ಬಿಡಿಸ್ಬಿಟ್ಟು ಅಂಗಡಿಗೆ ಹಾಕ್ಬೇಕಲ್ವ, ಯಾಕೆ ಹಿಂಗೆಲ್ಲ ಬಿಟ್ಟಿದ್ದೀರಾ ಅಂತ ಕೇಳ್ತಾಯಿದ್ರು. ನಾವು ಅದಕ್ಕೆ ಹೇಳ್ತಾ ಇದ್ವಿ, ಇಲ್ಲ ಹಿಂಗೆ ನಾವು ಬಿಡಿಸ್ಕೊಂಡೋಗಿ ಕೊಟ್ರು ಅವರು ನಮ್ಮ ಹತ್ರ ಒಂದು 20 ರೂಪಾಯಿಗೆ ಹಾಕ್ಕೊತಾರೆ 1 kg ಅಷ್ಟೇ. ಅವ್ರು ಮಾತ್ರ ಅಷ್ಟಿಷ್ಟಕ್ಕೆಲ್ಲ 40-50ಕ್ಕಾದರೂ ಮಾರ್ಕೊತಾರೆ. ನಮ್ಮ ಹತ್ರ ಅಷ್ಟೇ 20-25ಕ್ಕೆ ತೊಗೊತಾರೆ. ಇಲ್ಲಿಂದ ತೊಗೊಂಡೋಗೋ ಪೆಟ್ರೋಲ್ ದುಡ್ಡಿಗೆ ಕೂಡ ನಮ್ಗೆ ಅದಾಗಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಅದಕ್ಕೆ ಎಲ್ಲ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಮಕ್ಕಳಂತೂ ಇಲ್ಲಿ ನೀರು ಬಿಟ್ಟಿದ್ರೆ ಹೂವಿನ ಗಿಡಗಳಿಗೆ, ಮೆಣಸಿನ ಗಿಡಗಳಿಗೆ ಅಂತ ನೀರು ಬಿಟ್ಟಿದ್ರೆ ಆ ಪೈಪೆಲ್ಲ ಬಿಚ್ಚಿಬಿಟ್ಟು ಅದರಲ್ಲೆಲ್ಲ ಆಡ್ಕೊಂಡು ಬಟ್ಟೆ ಎಲ್ಲನೇ ಕೊಳೆ ಮಾಡ್ಕೊಂಡು ಏನು ನೋಡಿ ಫ್ರೆಂಡ್ಸ್, ಅದು ಆಡ್ತಾರೆ ಆಟ. ಮಕ್ಕಳಿಗೆ ಪಂಜರದಿಂದ ಈಚೆ ಬಿಟ್ಟಂಗೆ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇದರಲ್ಲೆಲ್ಲ ಬುರ್ಜಿಲೆಲ್ಲ ಒದ್ದಾಡ್ಬಿಟ್ಟೈತಾನೆ ಶ್ರೀಕಾರ್. ನೋಡಿ ಫ್ರೆಂಡ್ಸ್, ಏನು ಹಿಂಗೆಲ್ಲ ಬಿದ್ದು ಒದ್ದಾಡ್ತಾ ಇದೆಯಾ ಅಂತ ಹೇಳಿದ್ರೆ, ಇಲ್ಲ ನಾನು ಬಿದ್ದಿದ್ದಲ್ಲ, ಇವಳು ತಳೆದ್ಲು ಅಂತ ಇವನ ಮೇಲೆ ಹೇಳಿದ್ರೆ, ಇವ್ರು ತಳೆದ್ರು ಅಂತ ಅವ್ರ ಮೇಲೆ ಹೇಳೋದು. ನೋಡಿ ಫ್ರೆಂಡ್ಸ್, ಹಿಂಗೆ ಆಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಚಾಡಿ ಬೇರೆ ಹೇಳ್ತಾ ಇದ್ದಾನೆ, ಇವಳಿ ತಳ್ಳಿದ್ದು ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆದರೂ ಮತ್ತು ಅದರಲ್ಲೇ ಹೋಗಿ ಓದಾಡೋದು. ಮಕ್ಕಳೇ ಅಷ್ಟಲ್ವಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಇವರು ಹೆಣ್ಮಕ್ಳು ಯಾರು ಕೊಳೆ ಎಲ್ಲ ಮಾಡ್ಕೊಂಡಿಲ್ಲ, ಎಲ್ಲ ನೆನೆಸ್ಕೊಂಡಿದ್ದಾರೆ ಸ್ವಲ್ಪ ಅಷ್ಟೇ. ಬಿಸಿಲಿಗೆ ಒಣಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವನು ಮಾತ್ರ ಫುಲ್ಲು ಒದ್ದೆ ಹೋಗ್ಬಿಟ್ಟಿದ್ದಾನೆ. ಅವರೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ಇನ್ನು ಮನೆ ಹತ್ರ ಇದ್ದವರೆಲ್ಲನೂ ನಾವು ಓಡಾಡ್ಕೊಂಬರೋಣ ಅಂತೇಳಿ ಎಲ್ಲ ಬರ್ತಾ ಇದ್ದಾರೆ, ಎಲ್ಲ ಬಿಡಿಸ್ಕೊಂಬರ್ತಾ ಇದ್ದಾರೆ. ಇಲ್ಲಿ ಮನೆ ಮುಂದೆ ಸ್ವಲ್ಪ ಗುಲಾಬಿ ಎಲ್ಲ ಇತ್ತಲ್ಲ, ಅದು ಎಲ್ಲ ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಾ ಇದ್ದಾರೆ. ಆ ಕಡೆ ಸ್ವಲ್ಪ ಬದನೆಕಾಯಿ ಬೇರೆ ಇತ್ತು, ಅದು ಸ್ವಲ್ಪ ಎಲ್ಲ ಬಿಡಿಸ್ಕೊಂಡು ಎಲ್ಲ ಬರ್ತಾ ಇದ್ದಾರೆ. ಅಷ್ಟರಲ್ಲಿ ಊರಿಂದ ಆಟೋ ಕಳಿಸಿದ್ರು, ಹಸುಗೆ ಮೇವು ತುಂಬ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಟೋ ಕಳಿಸಿದ್ರು. ಆ ಆಟೋ ಬಂದುಬಿಟ್ಟು ಇದ್ರಲ್ಲಿ ಬುರ್ಜಲ್ಲಿ ಹೊಲದಲ್ಲಿ ಸ್ವಲ್ಪ ನೀರು ಜಾಸ್ತಿ ಇತ್ತು ತೇವ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಂದು ಉಳ್ಕೊಂಬಿಡ್ತು. ಮತ್ತೆಲ್ಲ ಮಲಗಿದ್ದವ್ರನ್ನೆಲ್ಲ ಬನ್ನಿ ನಿಮಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೆಲ್ಲ ಎಲ್ಲರನ್ನೂ ಕರ್ಕೊಂಡೋಗ್ಬಿಟ್ಟು ಆಟೋ ಉಳ್ಕೊಂಬಿಟ್ಟಿರೋ ಆಟೋನ ಎಲ್ಲ ತಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಪಾಪ ಮಲಗಿರೋರ್ನೆಲ್ಲ ಎಬ್ಬರಿಸ್ಬಿಟ್ಟು ಕೆಲಸ ಕೊಟ್ಟಿದ್ದಾರೆ. ಅಲ್ಲಿಂದ ಬಂದುಬಿಟ್ಟು ಮಟನ್ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ. ಮುದ್ದೆ ಊಟ ಬೇಕು ಅಂತ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿದ್ದೆ. ಅಲ್ಲಿಂದ ಬಂದೆಲ್ಲ ಊಟ ಮಾಡಿಬಿಟ್ಟು ಈಗ ಟೈಮ್ ಆಗುತ್ತೆ, ನಾವು ದೂರ ಹೋಗಬೇಕು, ಬೆಂಗಳೂರಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಒಂದು 5:30ಗೆಲ್ಲ ಹೊರಟರು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.